ಮೊದಲೇ ಹೇಳಿದಾಗೆ ಪ್ರಧಾನಿ ನರೇಂದ್ರ ಮೋದಿ ಇಸ್ರೇಲ್ನಲ್ಲಿರುವಂತಹ ಉದ್ಯಮಿಗಳು ಅದರಲ್ಲೂ ಇಸ್ರೇಲ್ ಹಾಗೆ ಭಾರತ ಎರಡೂ ದೇಶದ ಉದ್ಯಮಿಗಳ ಜೊತೆಗೆ ಸಭೆ ನಡೆಸ್ತಾ ಇದೆ. ಈ ಸಂದರ್ಭದಲ್ಲೂ ಕೂಡ ಇಸ್ರೇಲ್ ಪ್ರಧಾನಿ ಭಾರತದ ಪ್ರಧಾನಿಗೆ ಸಾಥ್ ಕೊಟ್ಟಿದ್ದಾರೆ. ಹಲವು ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆ ನಡೀತಾ ಇದೆ. ಬಹಳ ಸಂದರ್ಭದಲ್ಲಿ ನಾವು ಪ್ರಧಾನಿ ಮೋದಿ ಬೇರೆ ಬೇರೆ ದೇಶಕ್ಕೆ ಪ್ರವಾಸ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಉದ್ಯಮಿಗಳ ಜೊತೆ ಮಾತನಾಡುವಂಥದ್ದೆಲ್ಲವನ್ನು ಕೂಡ ನಾವು ಗಮನಿಸ್ತಿರ್ತೀವಿ. ಆದರೆ ಎಲ್ಲೋ ಒಂದು ರೀತಿ ಸಭೆ ರೀತಿಯಲ್ಲಿರುತ್ತೆ. ಪ್ರಧಾನಿ ಮೋದಿ ಮುಖ್ಯ ವೇದಿಕೆಯಲ್ಲಿದ್ದರೆ ಏನೋ ಉದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡೋದು ಈ ರೀತಿಯಾದಂಥದ್ದೆಲ್ಲ ನಡೀತಾ ಇರುತ್ತೆ. ಆದರೆ ಇವತ್ತು ಇಸ್ರೇಲ್ನಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಈ ಇಂಟ್ರಾಕ್ಷನ್ ಏನಿದೆ ಅವರು ಉದ್ಯಮಿಗಳ ಜೊತೆಗೆ ನಡೆಸ್ತಾ ಇರುವಂಥದ್ದು ಬಹಳ ಭಿನ್ನವಾಗಿದೆ. ಯಾಕಂತಂದರೆ ಅವರೊಂದಿಗೇನೆ ಕೂತು ಬಹಳಷ್ಟು ವಿಚಾರಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈ ಸಂದರ್ಭದಲ್ಲಿ ಇಸ್ರೇಲ್ನ ಪ್ರಧಾನಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಹಾಗೆ ಇಸ್ರೇಲ್ ಜೊತೆಗೆ ಭಾರತ ಎರಡೂ ದೇಶದ ಉದ್ಯಮಿಗಳ ಜೊತೆಗೆ ಮಾತುಕತೆ ನಡೆಸ್ತಾ ಇರುವಂತಹ ಕಾರಣದಿಂದಾಗಿ ಭಾರತದಲ್ಲಿ ಇಸ್ರೇಲ್ ಉದ್ಯಮಿಗಳು ಹೂಡಿಕೆಯನ್ನು ಮಾಡೋದಕ್ಕೆ ಇರುವಂತಹ ವಿಫುಲ ಅವಕಾಶಗಳ ಬಗ್ಗೆನೂ ಕೂಡ ಇಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡುವಂತಹ ಕಾರ್ಯಗಳು ಪ್ರಯತ್ನಗಳು ಮತ್ತೊಂದು ಕಡೆ ಆಗ್ತಾ ಇದ್ರೆ. ಸೊ ಎಂಟೈರ್ ಇಸ್ರೇಲ್ ನಾವು ಪ್ರವಾಸವನ್ನು ನೋಡಿದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಇಲ್ಲಿ ಮಾನ್ಯತೆಯನ್ನು ಪಡೆದುಕೊಂಡಿರುವಂಥದ್ದು ತಂತ್ರಜ್ಞಾನದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು ಅಥವಾ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರಧಾನಿ ಮೋದಿ ಕೂಡ ಬಹಳ ಕುತೂಹಲದಿಂದ ಎಲ್ಲ ವಿಚಾರಗಳನ್ನು ಕೂಡ ತಿಳಿದುಕೊಳ್ತಾ ಇರುತ್ತೆ. ಯಾಕಂತಂದ್ರೆ ಇಸ್ರೇಲ್ ಅಂತ ಅಂದ್ರೆ ಪ್ರತಿ ರಂಗದಲ್ಲೂ ಕೂಡ ಅದು ಅನುಸರಿಸ್ತಾ ಇರುವಂತಹ ತಂತ್ರಜ್ಞಾನ ಇತರ ದೇಶಗಳಿಗೆ ಹೋಲಿಸಿದ್ರೆ ಬಹಳ ಭಿನ್ನ, ಜೊತೆಗೆ ಬಹಳ ಮುಂದುವರಿದಂತಹ ತಂತ್ರಜ್ಞಾನ. ಸೊ ಅದಕ್ಕೆಲ್ಲ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಈಗಲೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಹಾಗೆ ಇವತ್ತು ಪ್ರಧಾನಿ ಮೋದಿ ಅವರ ವಿಚಾರವಾಗಿ ನಾವು ನೋಡೋದಾದ್ರೆ ಬೆಳಗ್ಗೆಯಿಂದ ಇಸ್ರೇಲ್ನಲ್ಲಿ ಏನೇನಾಯಿತು ಅನ್ನುವಂಥ ನೋಡೋದಾದ್ರೆ ಅಲ್ಲಿನ ಇವತ್ತು 3ನೇ ದಿನದ ಪ್ರವಾಸದ ಸಂದರ್ಭದಲ್ಲಿ ಹೈಫಾ ನಗರಕ್ಕೆ ಹೋಗಿ ಅಲ್ಲಿರುವಂತಹ ಏನು ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಮೃತಪಟ್ಟಿದ್ದಂತಹ ಭಾರತೀಯ ಮೂಲದ ಸೈನಿಕರೇನಿದ್ರು ಅವರಿಗಾಗಿ ಒಂದು ಸ್ಮಾರಕವನ್ನು ನಿರ್ಮಿಸಲಾಗಿತ್ತು. ಅಲ್ಲೂ ಹೋಗಿ ಕೂಡ ವಿಸಿಟ್ ಮಾಡಿದ್ರು. ಆ ನಂತರದಲ್ಲಿ ಉಪ್ಪು ಸಂಸ್ಕರಣಾ ಘಟಕದ ಕಡೆಗೂ ಅಲ್ಲೂ ಕೂಡ ತಂತ್ರಜ್ಞಾನದ ವಿಚಾರವಾಗಿ ಮಾಹಿತಿಯನ್ನು ಪಡೆದುಕೊಂಡ್ರು. ಈಗ ನಂತರದ ಹೊತ್ತಿನಲ್ಲಿ ಟೆಲ್ ಅವೀವ್ನಲ್ಲಿ ಒಂದು ಉದ್ಯಮಿಗಳ ಸಭೆ ನಡೀತಾ ಇದೆ. ಅಲ್ಲಿ ಭಾರತ ಹಾಗೆ ಇಸ್ರೇಲ್ ಎರಡೂ ದೇಶದ ಉದ್ಯಮಿಗಳು ಸೇರಿರುವಂತಹ ಸಭೆಯಲ್ಲೂ ಕೂಡ ಈ ತಂತ್ರಜ್ಞಾನದ ವಿಚಾರವಾಗಿ ಬಹಳಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಈ ಬಾರಿ ಇಸ್ರೇಲ್ಗೆ ಹೋದಂತಹ ಸಂದರ್ಭದಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ನ ಅಡಿ ಹೂಡಿಕೆಯನ್ನ ಮಾಡೋದಕ್ಕೆ, ಸೊ ಭಾರತದಲ್ಲಿ ಬಂದು ಉದ್ಯಮವನ್ನು ತೆರೆಯೋದಕ್ಕೆ ಇರುವಂತಹ ಅವಕಾಶಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನದಲ್ಲಿ ಮೋದಿ ಇದ್ದಾರೆ. ಜೊತೆಗೆ ಬಹಳಷ್ಟು ತಂತ್ರಜ್ಞಾನವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಾರೆ, ದೇಶಕ್ಕೆ ಇಂಟ್ರೊಡ್ಯೂಸ್ ಮಾಡುವಂತಹ ಪ್ರಯತ್ನದಲ್ಲಿದ್ದಾರೆ. ಆ ಪ್ರಯತ್ನ ಈಗಲೂ ಕೂಡ ಮುಂದುವರೆದಿದೆ 3ನೇ ದಿನದ ಪ್ರವಾಸದಲ್ಲೂ ಕೂಡ.